ಮನೆ ಮರ್ಯಾದೆ ಏನಾಗ್ಬೇಕು? ಯಾವ ಪರಿಸ್ಥಿತಿಲಾದ್ರೂ ಅನ್ಕೊಂಡಿರೋ ಹಾಗೆ ಇಟ್ಕೊಂಡಿರೋ ಮುಹೂರ್ತಕ್ಕೆ ಮದ್ವೆ ಆಗ್ಬೇಕು ಅಷ್ಟೇ. ಆಗ್ಬೇಕು ಅಂತ ನಾವ್ ಅಂದ್ಕೊಂಡ್ರೆ ಸರಿ ಹೋಗುತ್ತೇನೋ? ಬೇಡ ಅಂತ ಹೋದವ್ರ ಹಿಂದೆ ಹೋಗಿ ಬೇಡ್ಕೊಳಕ್ಕಾಗಲ್ವಲ್ಲ. ಯಾರನ್ನು ಬೇಡ್ಕೊಳ್ಳುವಂತ ಅಗತ್ಯ ಇಲ್ಲ. ಮನೆ ಹಳ್ಳಿ ಆಗೋದಕ್ಕೆ ಅವ್ರು ಒಪ್ಪಲ್ಲ ಅಂತಂದ್ಮೇಲೆ ನಮಗವ್ರ ಜೊತೆ ಸಂಬಂಧನೇ ಬೇಡ. ಏ ರಾಜಿ, ಬಾಯ್ ಮುಚ್ಚು. ಏನೇ ಆಗಿಂದ ಮನೆ ಅಳಿಯ ಅಂತ ಹೇಳ್ತಾ ಇದೀಯಾ? ನೀನ್ ಆ ಹುಡುಗನ ಪ್ರೀತಿಸುವಾಗ ಇದನ್ನೆಲ್ಲ ಯೋಚನೆ ಮಾಡ್ಲಿಲ್ವಾ? ಮದ್ವೆಗೆ ಸಿದ್ಧವಾಗ್ತಿದ್ದಾಗ ಇದೆಲ್ಲ ನೆನಪಾಯ್ತಾ? ನೀನ್ ಮದ್ವೆಯಾಗಿ ಆ ಮನೆಗೆ ಹೋಗ್ಲೇಬೇಕು. ನಾನು ಹೇಗಾದ್ರೂ ಮಾಡಿ ಶೌರ್ಯನ ಹತ್ರ ಮಾತಾಡಿ ಒಪ್ಪಿಸ್ತೀನಿ. ನಾನ್ ಸತ್ರು ಒಪ್ಪಲ್ಲ. ಬಾಯ್ ಮುಚ್ಚೋ. ಹೌದಮ್ಮ, ನನ್ನನ್ ಬಿಟ್ಟು ನೀವು ಇರ್ಬೋದೇನೋ, ಆದ್ರೆ ನಿಮ್ಮನ್ ಬಿಟ್ಟು ನಾನು ಇರಕ್ಕಾಗಲ್ಲ. ಈ ಮನೆ ಹಳ್ಳಿಯಾಗ ಬರ್ದೇ ಇದ್ರೆ ನಂಗೆ ಈ ಮದ್ವೆ ಬೇಡ ಅಮ್ಮ. ಮನೆ ಅಳಿಯನಾಗಿ ಇರೋದು ನಮ್ಮ ರಕ್ತದಲ್ಲೇ ಇದೆಯಮ್ಮ. ಅವನು ಕಷ್ಟಪಡೋದು ನೋಡಿ ಅವನು ಇಲ್ಲೇ ಇರಬೇಕು ಅಂತ ತುಂಬ ಆಸೆ ಪಡ್ತಿದ್ದಾಳೆ. ಅವಳು ಏನು ಆಸೆ ಪಡ್ತಾಳೆ ಹಂಗೆ ಆಗ್ಬಿಟ್ರೆ ಎಲ್ಲ ಆಗೋಗುತ್ತಲ್ಲ ತಂಗಿಯಮ್ಮ. ಈಗ ಒಬ್ಳು ಮಗಳನ್ನ ಆಸೆ ಕಳಿಸ್ಬಿಟ್ಟು ನೀವು ವ್ಯಥೆ ಪಡ್ತೀರಾ ಹೇಗೆ? ನೀವ್ ಹೇಳೋದು ಸರಿನೇ, ಆದ್ರೆ ಅವರು ಅದಕ್ಕೆ ಒಪ್ತಾ ಇಲ್ಲ ಅಣ್ಣ. ಸಂಬಂಧನೇ ಬೇಡ ಅನ್ನೋರ ಹತ್ರ ಮಾತಾಡೋದು ಒಳ್ಳೇದಲ್ಲ. ಹಂಗಾದ್ರೆ ಬೇಗನೆ ಇನ್ನೊಂದು ಸಂಬಂಧ ನೋಡೋಣ ಭಾವನವ್ರೆ. ಅದು ಅಲ್ಲದೆ ಮನೆಯಲ್ಲೇನೆ ಆಗಬೇಕು, ಎಲ್ಲರೂ ಅನ್ಕೊಂಡಿರೋ ಟೈಮಲ್ಲೇ ಆಗಬೇಕು. ಇದು ಕಷ್ಟ ಅಲ್ವಾ ಭಾವನವ್ರೆ? ಕಷ್ಟ ಯಾಕಾಗತ್ತೆ ಬಾವ? ಸುಮ್ನಿರೋ ಶೌರ್ಯ, ಶೌರ್ಯ ನಿಲ್ಸೋ. ಶೌರ್ಯ, ಏನೋ ಇದೆಲ್ಲ? ಹೀಗೆ ನನ್ನ ಮನ್ಸನ್ನು ನುಚ್ಚು ನೂರು ಮಾಡಿದ್ದೀರ ನೀವು. ಹೀಗೆ ನನ್ನ ಕ್ಯಾರೆಕ್ಟರ್ ಮತ್ತೆ ಗೌರವನ ಮಾವನ್ ಮುಂದೆ ನಾಶ ಮಾಡಿದ್ರಿ ನೀವು. ನಾನ್ ನಿಮಗೆ ಫೋನಲ್ಲಿ ಹೇಳಿದ್ದೇನು, ನೀವು ಬಂದ ಅಲ್ಲಿ ಹೇಳಿದ್ದೇನು? ಅದು ಹಾಗಲ್ಲ ಕಣೋ, ನಾನು ಹೇಳೋದನ್ನ ಕೇಳು. ನಾನು ಕೇಳಿದಕ್ಕೆ ಮಾತ್ರ ಉತ್ತರ ಕೊಡಿ ನೀವು. ಅಪ್ಪ, ಇದೇ ವಿಷಯ ನೀವ್ ಇಲ್ಲಿಗೆ ಬನ್ನಿ ಮನೆ ಅಳಿಯಾಗಿ ಕಳ್ಸೋದಕ್ಕೆ ಓಕೆ ಅನ್ನಿ. ಒಂದ್ ಸ್ವಲ್ಪ ಟೈಮ್ ನಾನು ಮನೆ ಅಳಿಯಾಗಿ ಇರ್ತೀನಿ ಅಂತ ನಿಮ್ಗೆ ಚಿಕ್ಕ ಮಗು ತರ ಹೇಳ್ದೆ ಅಲ್ವಾ? ನನ್ ಮಾತೆ ನಮ್ಮ ಅಪ್ಪ ಅಮ್ಮನ ಮಾತು ಅಂತ ನಾನ್ ಮಾವಾಗ ಹೇಳಿದ್ದೆ. ಅರ್ಥ ಆಗಿಲ್ವಾ ನಿಮ್ಗದು? ಸರಿ ಅಂತ ಒಂದ್ ಮಾತು ಹೇಳಿದ್ರೆ ಆಗೋದಲ್ವಾ? ಮಾವ ಅತ್ತೆ ಅಷ್ಟ್ ಚೆನ್ನಾಗಿ ಮಾತಾಡ್ತಾ ಇದ್ರು, ನಿಮಗ್ ನೀವೇ ತಪ್ಪು ಹುಡುಕಿ ಸಂಬಂಧ ಮುರಿದಾಕಿ ನನ್ ಮದ್ವೆ ಕನ್ಸನ್ನ ನಾಶ ಮಾಡಿದ್ರಿ. ಅಷ್ಟಕ್ಕೂ ತಂದೆ ತಾಯಿನ ನೀವು? ಹೌದು ಕಣೋ, ತಂದೆ ತಾಯಿನೇ. ತಂದೆ ತಾಯಿ ಆಗಿರೋದಕ್ಕೆ ಹಾಗೆ ಮಾಡಿದ್ದು. ಬೇಕು ಅಂತಾನೆ ಅನ್ಕೊಂಡೆ. ನೀನು ಮದ್ವೆನ ನಿಲ್ಲಿಸ್ಬೇಕು ಅನ್ನೋ ಉದ್ದೇಶದಿಂದಾನೆ ನಾವು ಪ್ರತಿಯೊಂದು ಮಾತು ಆಡಿದ್ದು. ಅಪ್ಪ, ಏನ್ ಮಾತಾಡ್ತಾ ಇದ್ದೀರಾ? ಯಾಕೀಗ ಮಾತಾಡ್ತಿದ್ದೀರಾ? ನನ್ ಪ್ರೀತಿನ ಸಾಯಿಸಿ ನನ್ ಮದ್ವೆ ಮುರಿದಾಕುವಂತ ದ್ವೇಷ ನಿಮಗೆ ಯಾಕೆ ಬಂತು? ಅಂತ ತಪ್ಪು ನಾನು ಏನ್ ಮಾಡಿದೀನಿ? ನೀನೇನು ತಪ್ಪು ಮಾಡಿಲ್ಲ ಕಣ. ಹಾಗಂತ ನಿನ್ ಮೇಲೆ ಹಾಗೆ ತೀರ್ಸ್ಕೊಳಕ್ ಈ ಕೆಲಸ ಮಾಡ್ಲಿಲ್ಲ. ನೀನ್ ನಮ್ ಪ್ರಾಣ ಅಂತಾನೆ ಇಂಥ ಕೆಲಸ ಮಾಡಿದ್ದು. ನಿನಗೆ ರಾಜಲಕ್ಷ್ಮಿ ಬೇಕು, ಆದ್ರೆ ನಮ್ಗೆ ನೀನ್ ಬೇಕು ಕಣೋ. ನಿನಗೆ ರಾಜಲಕ್ಷ್ಮಿ ಜೊತೆ ಮದ್ವೆ ಆಗ್ಬೇಕು, ಆದ್ರೆ ನಮ್ಗೆ ನೀನು ಜೀವಂತವಾಗಿರ್ಬೇಕು ಕಣೋ. ನೀನು ಫೋನಲ್ಲಿ ಹೇಳ್ದಾಗೇನೆ
ಮನೆ ಅಳಿ ಆಗೋದಿಕ್ಕೆ ನಮ್ಗೆ ಒಪ್ಪಿಗೆ ಅಂತ ಹೇಳೋದಿಕ್ಕೆ ಮನೇಲೆ ನಾವು ಫಿಕ್ಸ್ ಆಗಿ ದೇವಸ್ಥಾನಕ್ಕೆ ಬಂದ್ವಿ ಕಣೋ. ಆದ್ರೆ ದೇವಸ್ಥಾನದ ಮೆಟ್ಲ ಹತ್ರನೇ ರಾಜಲಕ್ಷ್ಮಿ ನಮ್ಮನ್ನ ತಡೆದ್ಲು. ನೀನು ಅಸ್ಮಿತಾ ಬಗ್ಗೆ ಮಾತಾಡಿರೋ ವಿಡಿಯೋ ತೋರಿಸಿದ್ಲು. ಅಪ್ಪ, ವಿಡಿಯೋನಾ? ಹೌದು ಕಣ. ನೀವೇ ಈ ಮದ್ವೆನ ನೀವು ನಿಲ್ಲಿಸ್ದೆ ಹೋದ್ರೆ ಈ ವಿಡಿಯೋನ ತೋರಿಸಿ ನಿಜ ಹೇಳಿ ನಾನೇ ಮದ್ವೆ ನಿಲ್ಲಿಸ್ತೀನಿ ಅಂತ ಹೇಳಿ ಹೆದರಿಸೋದು. ಆ ವಿಡಿಯೋದಲ್ಲಿ ನೀನ್ ಮಾತಾಡಿರೋ ಮಾತುಗಳನ್ನ ಆ ರಾಜಾರಾಮ್ ಅವ್ರು ಕೇಳಿಸ್ಕೊಂಡ್ಬಿಟ್ರೆ ಅದಕ್ಕಿಂತ ಹೆಚ್ಚಾಗಿ ನಾವೇನ್ ಮಾತಾಡ್ಲಿಲ್ಲ ಕಣೋ. ರಾಜಲಕ್ಷ್ಮಿ ಇಂಥ ಕೆಲಸ ಮಾಡಿದಾಳ? ವಿಡಿಯೋನ್ ತೋರಿಸಿ ನಿಮಗೆ ಭಯ ಪಡಿಸಿ ಈ ಮದ್ವೆ ಮುರಿದಾಕೋ ತರ ಮಾಡಿದ್ಲ? ರಾಜಿ, ಆ ವಿಡಿಯೋ ಎಲ್ಲ ಸುಳ್ಳು ಅಂತ ನಿನ್ನ ನಮ್ಮನ್ನ ಬಿಟ್ರೆ ಬೇರೆ ಯಾರು ನಂಬಲ್ಲ ಕಣೋ. ಏ ಶೌರ್ಯ, ರಾಜಲಕ್ಷ್ಮಿ ಜಾಗದಲ್ಲಿ ಬೇರೆ ಹುಡುಗಿ ಇದ್ದಿದ್ರೆ ಆ ವಿಡಿಯೋನ ಅವ್ರ ಮನೆಯವ್ರಿಗೆ ತೋರಿಸಿ ನಮ್ಮ ಮನೆ ಹತ್ರ ಕಳ್ಸಿ ಗಲಾಟೆ ಮಾಡಿಸ್ತಾ ಇದ್ಲು. ಆದ್ರೆ ರಾಜಲಕ್ಷ್ಮಿ ಒಳ್ಳೆ ಹುಡುಗಿ ಆಗಿರೋದ್ರಿಂದ ನಿಜ ಹೇಳ್ದೇನೆ ಮನೆ ಅಳಿಯ ಅನ್ನೋ ನೆಪದಿಂದ ಮದ್ವೆ ನಿಲ್ಸೋ ಪ್ರಯತ್ನ ಮಾಡಿದಾಳೆ. ಅವಳೇ ಎಲ್ರಿಗೂ ನಿಷ್ಠೂರ ಆಗ್ತಿದ್ದಾಳೆ ಹೊರತು ನಿನ್ ಮೇಲೆ ಆಪಾದನೆ ಬರೋ ತರ ಮಾಡ್ತಿಲ್ಲ ಕಣೋ. ಅವಳು ಯಾವಾಗ್ಲೂ ನಿನ್ನ ಪ್ರೀತಿಸ್ತಿರ್ತಾಳೆ ಶೌರ್ಯ. ಗೊತ್ತಮ್ಮ, ನನಗೆ ಗೊತ್ತು. ಅವಳಷ್ಟು ಒಳ್ಳೆಯವಳಾಗಿರೋದಕ್ಕೆ ಅವಳದು ಪರಿಶುದ್ಧ ಪ್ರೇಮ ಅಂತಾನೆ ಯಾವುದೇ ಒಂದು ಸುಳ್ಳು ವಿಡಿಯೋ ಇಂದ ಅವಳು ನನ್ನಿಂದ ದೂರ ಆಗ್ಬಾರ್ದು ಅಂತ ಹೇಳಿ